ಶಿರಾನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಶಿರಾ ಶಾಖೆಯ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜೂನ್ 21, 2026ರಂದು ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನು ನಡೆಸಲಾಯಿತು. ನಗರದ ವಿವಿಧ ಸಂಘಟನೆಗಳು, ಶಿಕ್ಷಣ ಸಂಸ್ಥೆಗಳು, ವೈದ್ಯರು, ಸಾರ್ವಜನಿಕರು ಹಾಗೂ ಯೋಗಾಭ್ಯಾಸಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಿತು. ಯೋಗದ ಮಹತ್ವ ಹಾಗೂ ಆರೋಗ್ಯದ ಮೇಲೆ ಅದರ ಪರಿಣಾಮಗಳ ಕುರಿತು ಮಾಹಿತಿ ನೀಡಲಾಯಿತು. ಯೋಗಾಭ್ಯಾಸದ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುವುದರ ಜೊತೆಗೆ ಒತ್ತಡ ನಿವಾರಣೆ, ರೋಗ ನಿರೋಧಕ ಶಕ್ತಿ ಹೆಚ್ಚಳ ಹಾಗೂ ಉತ್ತಮ ಜೀವನ ಶೈಲಿ ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ವಸಂತಲಕ್ಷ್ಮಿ ತಿಳಿಸಿದರು. ಶ್ವಾಸ ತಗೊಳ್ಳೋಣ. ಪೂರ್ಣ ಬಲಗೈ. ಶ್ವಾಸವನ್ನ ಬಿಡ್ತಾ ನಮ್ಮ ಎಡಪಾರ್ಶ್ವಕ್ಕೆ ಬಾಗೋಣ. ಚತ್ವಾರಿ. ಸಹಜವಾದಂಥ ಉಸಿರಾಟ ನಡೀತಾ ಇರಲಿ. ಉಸಿರನ್ನು ಬಿಗಿ ಹಿಡಿಯೋದು ಬೇಡ. ಹಾಗೆ ಶ್ವಾಸ ತಗೊಳ್ತಾ ಚತ್ವಾರಿ, ತ್ರೀಣಿ, ದ್ವೇ, ಏಕಂ. ಈಗ ಅದನ್ನೇ ಎಡಭಾಗದಿಂದ ಪುನರಾವರ್ತಿಸೋಣ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ. ಬಲಪಾರ್ಶ್ವಕ್ಕೆ ಬಾಗೋಣ. ಸಹಜವಾದಂಥ ಉಸಿರಾಟ ನಮ್ಮದಾಗಿರಲಿ. ಈ ಸಂದರ್ಭದಲ್ಲಿ ಬಚ್ಚಿನ್ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಆರ್ ಲಕ್ಷ್ಮಣ್, ಕವಿತಾ ಲಕ್ಷ್ಮಣ್, ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ರಮೇಶ್, ನಗರಸಭೆ ಸದಸ್ಯರಾದ ಎಸ್ಎಲ್ ರಂಗನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಪಾದಗಳನ್ನು ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪಕ್ಕಕ್ಕೆ ಅಗಲ ಮಾಡ್ತಾ ಹೋಗೋಣ. ಉಪವಿಷ್ಟ ಕೋನಾಸನ. ಕುಳಿತು ಮಾಡುವಂತಹ ಕೋನವನ್ನು ಕುಳಿತು ಉಂಟು ಮಾಡುವಂತಹ ಆಸನ ಉಪವಿಷ್ಟ ಕೋನಾಸನ ಆಗಿದೆ. ಸೊಂಟ ಬೆನ್ನನ್ನು ನೇರ ಮಾಡ್ಕೊಳ್ಳೋಣ. ನಮ್ಮ ಅಂಗೈಗಳನ್ನು ಊರ್ಬಿಟ್ಟು ಸೊಂಟ ಗಂಟನ್ನು ನೇರ ಮಾಡ್ಕೊಳ್ಳೋಣ. ಹಾಗೆ ಸಾಧ್ಯ ಆದರೆ ನಮ್ಮ ಹೆಬ್ಬೆರಳುಗಳನ್ನು ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೊಮ್ಮೆ ಸೊಂಟ ಮತ್ತು ಬೆನ್ನನ್ನು ನೇರ ಮಾಡೋಣ. ಗಮನಿಸೋಣ ನಮ್ಮ ತೊಡೆಗಳ ಸಂಧಿಗಳಲ್ಲಿ ಆಗ್ತಾ ಇರತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಮಂಡಿ ಮಡಚೋದು ಬೇಡ. ಎಷ್ಟು ಸಿಕ್ಕುತ್ತೋ ಅಷ್ಟೇ ಸಿಕ್ಕಲಿ. ಮಂಡಿ ಮಡಚಬಾರ್ದು. ಸಹಜವಾದಂಥ ಉಸಿರಾಟ ನಮ್ಮದಾಗಿರಬೇಕು. ಆಗಿರಲಿ. ಎದೆ ಎತ್ತೋಣ. ಬಲಪಾದವನ್ನು ಬಲಕ್ಕೆ ತಿರುಗಿಸೋಣ. ಶ್ವಾಸವನ್ನು ತಗೊಳ್ಳೋಣ. ಶ್ವಾಸವನ್ನು ಬಿಡ್ತಾ ಬಾಗೋಣ. ಎಡ ಹಸ್ತವನ್ನು ಮೇಲೆ ತಗೊಂಡೋಗೋಣ. ದೃಷ್ಟಿ ನಮ್ಮ ಎಡ ಹಸ್ತದ ತುದಿಯನ್ನು ನೋಡ್ತಾ ಇರಲಿ. ಸಹಜವಾದಂಥ ಉಸಿರಾಟ ನಮ್ಮದಾಗಿರಲಿ.